ಈ ಫಲಾಫಲಗಳನ್ನು ಹೇಗಪ್ಪ ನೋಡೋದು ಅಂತ ಟಿವಿ ಆನ್ ಮಾಡಿ ಟಿವಿ ವಾಲ್ಯೂಮ್ ಇಡಿ, ನೀವು ಮನೆ ಯಾವ ಮೂಲೆಯಲ್ಲಿದ್ದರೂ ಸಹ ನಿಮ್ಮ ರಾಶಿಯ ಫಲಾಫಲ ದೀಪಾವಳಿ ಸಂದರ್ಭದಲ್ಲಿ ಹೇಗಿರುತ್ತೆ ಅನ್ನೋದು ನಿಮ್ಮ ಕಿವಿಗೆ ಅಟ್ಲೀಸ್ಟ್ ಬೀಳ್ತಾ ಇರುತ್ತೆ. ಸೊ ಈಗ ಶುರು ಮಾಡ್ತೀವಿ ಮೇಷ ರಾಶಿಯಿಂದ. ದೀಪಾವಳಿ ಸಂದರ್ಭ ಬೆಳಕಿನ ಹಬ್ಬ ಮಾತ್ರ ಅಲ್ಲ, ಗ್ರಹಗಳ ಬದಲಾವಣೆ ಇರೋದ್ರಿಂದ ಆ ಗ್ರಹಗಳ ಪರಿಣಾಮಗಳು ಏನಿರುತ್ತೆ ರಾಶಿಗಳ ಮೇಲೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ಮೇಷರಾಶಿಯಿಂದ ಗುರುಗಳೇ. ಈಗ ಗುರು ಉಚ್ಚಕ್ಕೆ ಬಂದಿದ್ದಾನೆ, ಹೆಚ್ಚಿನ ರಾಶಿಗಳಿಗೆ ಬಹಳ ಒಳ್ಳೆ ಫಲಗಳನ್ನು ಕೊಡ್ತಾ ಇರ್ತಾನೆ. ಅಜವೃಷಭ ಮೃಗಾಂಗನ ಕುಲೀರ ಝಷವಣಿ ಜೌಚ ದಿವಾಕರಾದಿ ತುಂಗಾಹ ಅಂತ ಹೇಳಿದಂತೆ ಕರ್ಕಾಟಕ ರಾಶಿ ಗುರುವಿಗೆ ಅತ್ಯಂತ ಉಚ್ಚವಾದಂತಹ ಸ್ಥಾನ. ಅಲ್ಲಿ ಗುರು ಇರುವಂಥವನು ಹೆಚ್ಚಾಗಿ ಎಲ್ಲರಿಗೂ ಕೂಡ ಶುಭ ಫಲವನ್ನೇ ಕೊಡುವಂಥವನು. ಅದರಲ್ಲಿ ಕೂಡ ಮೇಷರಾಶಿಗೆ ಹೆಚ್ಚಿನ ಶುಭ ಫಲಗಳನ್ನು ಅವನು ಕೇಂದ್ರ ಸ್ಥಾನಕ್ಕೆ ಬಂದಿದ್ದಾನೆ, ಅದರಿಂದಾಗಿ ಕೊಡ್ತಾ ಇರ್ತಾನೆ. ತಾಯಿಯಿಂದ ಒಂದಷ್ಟು ನೆಮ್ಮದಿ ಹಿತವಚನಗಳು ಮೇಷರಾಶಿಯವರಿಗೆ ಸಿಕ್ಕತ್ತೆ. ಅದರ ಜೊತೆಗೆ ಒಂದು ಸ್ಥಾನಮಾನಗಳು ಮತ್ತು ವಾಹನ ಇತ್ಯಾದಿಗಳನ್ನು ಖರೀದಿಸೋದಕ್ಕೂ ಕೂಡ ಇದು ಬಹಳ ಒಳ್ಳೆ ಸಮಯ ಆಗಿರುತ್ತೆ. ಸಂಪತ್ತು ಇತ್ಯಾದಿಗಳು ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಈ ದೃಷ್ಟಿಯಿಂದ ಮೇಷರಾಶಿಯವರಿಗೆ ಒಳ್ಳೆ ಫಲಗಳನ್ನು ಈ ಸಂದರ್ಭದಲ್ಲಿ ನಿರೀಕ್ಷೆ ಮಾಡಬಹುದು ಅಂತ ಹೇಳ್ಬೋದು. ದೋಷಗಳಿದ್ರೆ ಏನಾದರೂ ಪರಿಹಾರ? ಮುಖ್ಯವಾಗಿ ತುಂಬ ಚೆನ್ನಾಗಿರುವಂತಹ ಸಂದರ್ಭ, ಸ್ವಲ್ಪ ವ್ಯಯ ಜಾಸ್ತಿ ಆಗುವಂತಹ ಸಾಧ್ಯತೆಗಳಿದೆ. ಅದಕ್ಕೋಸ್ಕರ ಅದರ ಕಡೆ ಒಂಚೂರು ಗಮನ ಕೊಟ್ಟು ಹನುಮಂತನನ್ನ ಉಪಾಸನೆ ಮಾಡುವಂಥದ್ದು, ಅವನ ಪ್ರಾರ್ಥನೆ ಮಾಡುವಂಥದ್ದು ಉಚಿತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.